ಪೊಲೀಸ್ ಇಲಾಖೆಯ ಓರ್ವ ಡಿವೈಎಸ್ಪಿ ಬಳಿ ಎಷ್ಟು ಕೋಟಿ ರೂಪಾಯಿ ಸಂಪತ್ತಿರಬಹುದು? 5 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ಸಂಪತ್ತು ಇರಬಹುದು ಎಂದು ನೀವು ಊಹಿಸಬಹುದು. ಆದ್ರೆ ಉತ್ತರ ಪ್ರದೇಶದ ಡಿವೈಎಸ್ಪಿ ರಿಷಿಕಾಂತ್ ಶುಕ್ಲಾ ಬಳಿ ಬರೋಬ್ಬರಿ 100 ಕೋಟಿ ರೂಪಾಯಿ ಸಂಪತ್ತು ಪತ್ತೆಯಾಗಿದೆ. ಇದೆಲ್ಲವೂ ಸಕ್ರಮ ಸಂಪತ್ತು ಅಂತೂ ಅಲ್ವೇ ಅಲ್ಲ. ಇದೆಲ್ಲ ಅಕ್ರಮ ಆದಾಯ ಮೀರಿದ ಆಸ್ತಿಗಳಿಕೆ. ಎಲ್ಲವೂ ಭ್ರಷ್ಟಾಚಾರ, ಜನರಿಗೆ ಬೆದರಿಕೆ ಹಾಕಿ ಕ್ರಿಮಿನಲ್ಗಳ ಜೊತೆ ಶಾಮೀಲಾಗಿ ಗಳಿಸಿರುವ ಸಂಪತ್ತು. ರಿಷಿಕಾಂತ್ ಶುಕ್ಲಾ ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿ ಹೆಸರು ಗಳಿಸಿದ್ದವರು. ಆದ್ರೆ ಎನ್ಕೌಂಟರ್ ಗಳನ್ನೇ ಜನರಿಂದ ಆಸ್ತಿ ವಸೂಲಿ, ಹಣ ವಸೂಲಿಗೆ ಬಳಸಿದ್ದಾರೆ. ಎನ್ಕೌಂಟರ್ ಪದ ಬಳಸಿ ರಿಷಿಕಾಂತ್ ಶುಕ್ಲಾ ತನ್ನಿಂದ ತೊಂದರೆಗೊಳಗಾದವರ ಬಾಯಿ ಮುಚ್ಚಿಸಿದ್ದಾರೆ. ಕಾನ್ಪುರ ಸುತ್ತ ತನ್ನದೇ ಆದ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದಾರೆ. ಡಿವೈಎಸ್ಪಿ ರಿಷಿಕಾಂತ್ ಶುಕ್ಲಾ ಅಕ್ರಮಗಳ ಬಗ್ಗೆ ತನಿಖೆಗೆ ಯುಪಿ ಸರ್ಕಾರ ಎಸ್ಐಟಿ ರಚಿಸಿದೆ. ತನಿಖೆಯ ವೇಳೆ ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿವೆ. ರಿಷಿಕಾಂತ್ ಶುಕ್ಲಾ ಬಿಲ್ಡರ್ಗಳು, ಬಿಸಿನೆಸ್ ಮೆನ್ಗಳು, ಪ್ರಾಪರ್ಟಿ ಮಾಲೀಕರಿಗೆ ವ್ಯವಸ್ಥಿತವಾಗಿ ಎನ್ಕೌಂಟರ್ ಹೆಸರಿನಲ್ಲಿ ಬೆದರಿಸಿದ್ದಾರೆ. ಜನರನ್ನ ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿ ಅವರ ಆಸ್ತಿಗಳನ್ನ ತನ್ನ ಹೆಸರಿಗೆ ವರ್ಗಾವಣೆ ಮಾಡುವಂತೆ ಮಾಡಿದ್ದಾರೆ. ಕೆಲವೊಮ್ಮೆ ತಲೆಗೆ ಗನ್ ಇಟ್ಟು ಎದುರಿಸಿದ್ದಾರೆ. ಎಸ್ಐಟಿ ತನಿಖೆಯ ಪ್ರಕಾರ ರಿಷಿಕಾಂತ್ ಶುಕ್ಲಾ ಆಸ್ತಿ, ಬೇನಾಮಿ ಆಸ್ತಿಗಳು ಕಾನ್ಪುರದ 12 ಕಡೆಗಳಲ್ಲಿ ಇವೆ. ಇವುಗಳ ಮೌಲ್ಯ ಬರೋಬ್ಬರಿ 92 ಕೋಟಿ ರೂಪಾಯಿ. ಇನ್ನೂ ಕೆಲ ಆಸ್ತಿಗಳು ಸಿಗದೇ ಇರಬಹುದು. ಅಕ್ರಮ ಆಸ್ತಿಯ ಮೌಲ್ಯ ಇನ್ನೂ ಹೆಚ್ಚಾಗಿಯೂ ಇರಬಹುದು ಎಂದು ಎಸ್ಐಟಿ ಅಧಿಕಾರಿಗಳು ಅಂದಾಜಿಸಿದ್ದಾರೆ.